ಆರು ಘೋಷಣೆಗಳಿಗೆ ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮೊದಲು ಹೊಸ ಘೋಷಣೆಗಳು ಸುತ್ತೋಲೆಯಾಗಿ ಬರಲಿ, ನಾವು ಉದ್ಯೋಗಾವಕಾಶ ಕೊಡ್ತೇವೆ ಅಂತ ಹೇಳಿದ್ದಾರೆ. ಯುವ ಸಂಘಗಳಿಗೆ 10 ಲಕ್ಷದಂತೆ 10,000 ಕೋಟಿ ಘೋಷಿಸಿದ್ದಾರೆ. ಮೊದಲು ಕ್ಯಾಬಿನೆಟ್ನ 6 ಘೋಷಣೆಗಳಿಗೆ 40,000 ಕೋಟಿ ಬೇಕು. ಶಿವಕುಮಾರ್ ಆಡಳಿತ ಅಂದ್ರೆ ಸಿದ್ದು ಆಡಳಿತ ತಿರಸ್ಕಾರ ಮಾಡಿದ್ದೀರಾ? ವಿತ್ತೀಯ ಕೊರತೆ ಕಳೆದ ಬಜೆಟ್ನಲ್ಲಿ ನೋಡಿದ್ದೇವೆ. ಹೊಸ ಬಜೆಟ್ನ ಡಿಕೆಶಿ ಮಾಡ್ತಾರಾ? ಸ್ಪಷ್ಟವಾಗಿ ತಿಳಿಸಿ. ಬಜೆಟ್ ಅಧಿವೇಶನ ಯಾವಾಗ ಕರಿತೀರಿ ಅದನ್ನ ಹೇಳಿ. ನಾವು ಹಿಂದುತ್ವದ ಆಧಾರದ ಮೇಲೆ ಆಡಳಿತ ಮಾಡ್ತೇವೆ, ಕಾಂಗ್ರೆಸ್ ಜಾತಿ ಮೇಲೆ ಆಡಳಿತ ಮಾಡುತ್ತೆ. ವಿಧಾನಸೌಧದಲ್ಲಿ ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ಟೀಕೆ ಮಾಡಿದ್ದಾರೆ. ಕರ್ನಾಟಕದ ನೂತನ ಮುಖ್ಯಮಂತ್ರಿ ಮತ್ತು ಮಂತ್ರಿಮಂಡಲದ ರಚನೆ ಆಗಿದೆ. ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದಾದ ನಂತರ ಮಾನ್ಯ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಸಭೆಯನ್ನು ನಡೆಸಿ ಪತ್ರಿಕಾಗೋಷ್ಠಿಯನ್ನು ಮಾಡಿ ಹಲವು ಯೋಜನೆಗಳನ್ನು ಘೋಷಣೆ ಮಾಡಿದ್ದನ್ನು ನಾನು ನೋಡಿದ್ದೇನೆ. ಆ ಎಲ್ಲ ಘೋಷಣೆಗಳು ಸರ್ಕಾರದ ಅಧಿಕೃತವಾದಂಥ ಸುತ್ತೋಲೆಗಳಾಗಿ ಬರಲಿ ಎನ್ನುವಂಥ ಆಶಯವನ್ನು ನಾನು ವ್ಯಕ್ತ ಮಾಡ್ತಾ, ನನಗೆ ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯದ ಜನರಿಗೆ ಸ್ಪಷ್ಟ ಮಾಡಬೇಕಾಗಿರೋದು ಏನು ಅಂತ ಕೇಳಿದರೆ, ಹೊಸ ಉದ್ಯೋಗಾವಕಾಶಕ್ಕೋಸ್ಕರ 50,000 ಜನರಿಗೆ ನಾವು ಕೊಡ್ತೇವೆ ಅಂತೇಳಿ ಹಿಂದಿನ ಬಜೆಟಿನ ಸಂಗತಿಯನ್ನೇ ಉಲ್ಲೇಖ ಮಾಡಿ, ಆ ನೇಮಕಾತಿಯ ಪ್ರಕ್ರಿಯೆಗೆ ಶೀಘ್ರ ಚಾಲನೆಯನ್ನು ಕೊಡ್ತೀವಿ ಎನ್ನುವಂಥ ಮಾತನ್ನು ಅವರು ಉಲ್ಲೇಖ ಮಾಡಿದ್ದಾರೆ. ಈ ರೀತಿ ಹೊಸ ನೇಮಕಾತಿಯನ್ನು ಮಾಡಬೇಕಾದ್ರೆ ಎಷ್ಟು ಹಣ ಬರಬೇಕಾಗತ್ತೆ? ಸರಿಸುಮಾರು 30,000-40,000 ಕೋಟಿ ರೂಪಾಯಿ ಅದಕ್ಕೋಸ್ಕರ ಬೇಕಾಗ್ಬೋದು. ಇನ್ನು ಯುವಕರನ್ನ ಕ್ರಿಯಾಶೀಲರನ್ನಾಗಿ ಮಾಡಲಿಕ್ಕೋಸ್ಕರ ಭಾರತ್ ಜೋಡೋ ಅನ್ನುವಂಥ ಒಂದು ಹೊಸ ಯೋಜನೆಯನ್ನು ಅವರು ಘೋಷಣೆ ಮಾಡಿದ್ದಾರೆ. ತಲಾ 10 ಲಕ್ಷ ರೂಪಾಯಿ ಕೊಡ್ತೀವಿ ಎನ್ನುವಂಥ ಮಾತನ್ನು ಕೂಡ ಅವರು ಉಲ್ಲೇಖ ಮಾಡಿದ್ದಾರೆ. ಇದಕ್ಕೆ ಸಾಮಾನ್ಯ ರೂಪದಲ್ಲಿ ಸುಮಾರು 10,000 ಕೋಟಿ ರೂಪಾಯಿ ಈ ಕಾರ್ಯಕ್ರಮಕ್ಕೆ ಬೇಕಾಗ್ಬೋದು. ಇನ್ನು ವಿದ್ಯಾರ್ಥಿಗಳ ಬಸ್ ಪಾಸ್ ಅನ್ನು ಅವರು ಘೋಷಣೆ ಮಾಡಿದ್ದಾರೆ. ಆ ಬಸ್ ಪಾಸ್ಗೆ ಹತ್ತತ್ರ 250-300 ಕೋಟಿ ರೂಪಾಯಿ ಹಣ ಬೇಕಾಗ್ಬೋದು. ಬೆಂಗಳೂರು ನಗರದ ಜನ ರಸ್ತೆ ಸರಿ ಇಲ್ಲ ಅಂತೇಳಿ ಏನು ಶೋಷಣೆಗೊಳಗಾಗಿದ್ರು, ಅದನ್ನು ಸರಿ ಮಾಡ್ತೀನಿ ಎನ್ನುವ ಕಾರಣಕ್ಕೋಸ್ಕರ 2,000 ಕೋಟಿ ರೂಪಾಯಿಯನ್ನು ಘೋಷಣೆ ಮಾಡಿದ್ದಾರೆ. ಒಟ್ಟಾರೆ ನಿನ್ನೆಯ ಅವರ ಮೊದಲ ಕ್ಯಾಬಿನೆಟ್ಟಿನ 6 ಯೋಜನೆಗಳೇ ಹತ್ತತ್ರ 40,000 ಕೋಟಿ ರೂಪಾಯಿ ಬೇಕಾಗ್ಬೋದು ಅಂತೇಳಿ ಮೇಲ್ನೋಟಕ್ಕೆ ಅಂದಾಜಾಗ್ತಾ ಇದೆ. ಮತ್ತು ಪತ್ರಕರ್ತರ ಪ್ರಶ್ನೆಗೆ ಅವರು ಹೇಳಿದ್ದೇನು ಅಂತ ಕೇಳಿದರೆ, ಇದು ಶಿವಕುಮಾರ್ ಅವರ ಆಡಳಿತ ಅನ್ನೋದನ್ನು ಅವ್ರು ಹೇಳಿದ್ದಾರೆ. ನಾನು ಹಾಗಾಗಿ ರಾಜ್ಯದ ಜನರಿಗೆ ಮುಖ್ಯಮಂತ್ರಿಗಳು ಸ್ಪಷ್ಟಪಡಿಸಬೇಕು. ಇಷ್ಟೆಲ್ಲ ಹಣವನ್ನು ಕ್ರೋಢೀಕರಿಸಬೇಕು ಅಂತಾದಾಗ ನೀವು ಹಳೆ ಸಿದ್ದರಾಮಯ್ಯನವರು ಮಂಡಿಸಿದಂಥ ಬಜೆಟ್